ಮೊನ್ನೆ ಸಚಿವರು ಹೇಳಿದಾರಲ್ಲ, ವಿಶ್ವನಾಥ್ ಹೇಳ್ತಾವ್ ಮಳೆ ನೀರಿಗೆ ಟ್ಯಾಕ್ಸ್ ಇಲ್ಲ ಅಂತ. ಬಿದ್ದ ಮೇಲೆ ಅದಕ್ಕೆ ಹಾಕ್ಬಿಡ್ತಾರೆ. ಈಗ ನಾಲ್ಕು ಬಿದ್ದ ತಕ್ಷಣ ಅದಕ್ಕೂ. ಈಗ ನದಿ ಹರಿತಾ ಇದೆ, ನದಿ ಹರಿಯೋ ನದಿಗೂ ಟ್ಯಾಕ್ಸ್. ನದಿ ಪ್ರಕೃತಿ, ಗಂಗಾ ಮಾತೆ ಅಂತ ಹೇಳ್ತೀವಿ ನಾವು. ಆ ನದಿಗೂ ಟ್ಯಾಕ್ಸ್ ಹಾಕ್ತಾರಂತೆ. ಗಾಳಿಗೆ ಯಾಕಪ್ಪ ಬಿಟ್ಟಿದ್ಯಾ? ಗಾಳಿಗೂ ಹಾಕ್ಬಿಡಿ, ಎಲ್ಲ ಮುಗ್ದೋಯ್ತಲ್ಲ. ಹಂಗಾರೆ ಕರ್ನಾಟಕದಲ್ಲಿ ಟ್ಯಾಕ್ಸ್ ಯಾವುದು ಉಳಿಯೋದೇ ಇಲ್ಲ. ಗಾಳಿಗೆ ಒಂದು ಹಾಕ್ಬಿಡಿ. ಅವರು ಆಸ್ಪತ್ರೆಯಲ್ಲಿ ವೆಂಟಿಲೇಟರ್ಗೂ ಜಾಸ್ತಿ ಮಾಡಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯ ಈ ಸರ್ಕಾರ ಪಾಪರಾಗಿದೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ? ಆಸ್ಪತ್ರೆಗಳು, ಬಡವರೋಗ ಆಸ್ಪತ್ರೆ, BPL ಕಾರ್ಡ್ ಇರುವಂತ, ಬದುಕು ಸಾವಿನ ಮಧ್ಯೆ ಹೋರಾಟ ಮಾಡ್ತಾ ಇರುವಂತ ರೋಗಿಗಳು, ಬಡವರೋಗ ಅಂತ ಆಸ್ಪತ್ರೆಗಳು. ಈ ಮನೆಯಾಳ ಕಾಂಗ್ರೆಸ್ ಅವರು ಅದ್ರ ಮೇಲೂ ಟ್ಯಾಕ್ಸ್ ಹಾಕ್ತಿರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಈ ರೀತಿ ಕರ್ನಾಟಕದಲ್ಲಿ ಈ ಲ್ಯಾಂಡ್ ಜಿಹಾದ್ ಮಾಡ್ತಾ ಇದಾರಲ್ಲ, ಇದನ್ನ ರದ್ದಾಗಬೇಕು. 94ನೇ ಇಸ್ವಿಯಲ್ಲಿ ನೀವು ತಂದಿರುವಂತಹ ಗೆಜೆಟ್ ಅದನ್ನ ವಾಪಸ್ ಪಡಿಬೇಕು. ಮತ್ತೆ ರೈತರ ಜಮೀನು, ನೀವೇನು ಹೇಳ್ತಾ ಇದ್ದೀರಾ, ರೈತರ ಜಮೀನು ನೋಟಿಸ್ ವಾಪಸ್ ತಗೊಂಡ್ರೆ ಏನು ಆಗಲ್ಲ. ನೋಟಿಸ್ ವಾಪಸ್ ಇಂದ ಏನು ಆಗಲ್ಲ. ಈ ಪೊಲೀಸರು ಯಾವುದೋ ಕೇಸ್ ಹಾಕ್ಬಿಡ್ತಾರೆ, FIR ಆಗಿದೆ, ಯಾರೋ ಇನ್ಫ್ಲೂಯೆನ್ಸ್ ಮಾಡಿ ನೋಟಿಸ್ ಕೊಡ್ಬೇಡಪ್ಪ ಅಂದ್ರೆ ಆ ನೋಟಿಸ್ ಕೊಡಲ್ಲ ಅಷ್ಟೇ. ಕೇಸ್ ಹಂಗೆ ಇರ್ತೈತೆ. ಈ ವಕ್ಫ್ ಬೋರ್ಡ್ ಪಾಣಿನಲ್ಲಿ ಚೇಂಜ್ ಆಗಬೇಕು. ಪಾಣಿನಲ್ಲಿ ಚೇಂಜ್ ಆಗಿಲ್ಲ ಅಂದ್ರೆ ನಿಮ್ ನೋಟಿಸ್ ಕೊಡೋದು ಬಿಡೋದು ಅದೇನು ಕೆಲ್ಸಕ್ಕೆ ಬರದೇ ಇರೋಂಥದ್ದು. ಎಷ್ಟು ಸಿದ್ದರಾಮಯ್ಯ ಹುಷಾರು, ಎಲೆಕ್ಷನ್ ಬಂತು ನೋಟಿಸ್ ವಾಪಸ್ ತಗೊಳ್ಳಿ ಅಂದ್ರು. ರೇಷನ್ ಕಾರ್ಡ್ ಗಲಾಟೆ ಆಯ್ತು, ಏನ್ರಿ ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ ನಾವು ತೆಗಿಬಾರ್ದಾ? ಸರ್ಕಾರಿ ನೌಕರನ ತೆಗಿಬಾರ್ದಾ? ಮನೆಯಾಳ ಕಾಂಗ್ರೆಸ್ ಅವರೇ, ಈ ರಾಜ್ಯದಲ್ಲಿ ಆಡಳಿತ ಮಾಡಿರೋರು ನೀವೇ. ಬಿಜೆಪಿ 8 ವರ್ಷ ಆಡಳಿತ ಮಾಡಿರೋದು, 8 ವರ್ಷ. ಉಳಿದಿದ್ದ ಅವಧಿ ನೀವೇ. ಅವ್ರ ರೇಷನ್ ಕಾರ್ಡ್ ಯಾಕೆ ಕೊಟ್ರಿ? ಎಷ್ಟು ಲಂಚ ಇಸ್ಕೊಂಡ್ರಿ? ಎಷ್ಟು ದುಡ್ಡು ಇಸ್ಕೊಂಡು ಕೊಟ್ರಿ? ಅವ್ರಿಗೆಲ್ಲ ದುಡ್ಡು ಇಸ್ಕೊಂಡು ಕೊಟ್ಟಿದ್ದು ನೀವೇ. ಈಗ ಇನ್ಕಮ್ ಟ್ಯಾಕ್ಸ್, ನಾನು ಅಲ್ಲಿ ಹೋದಾಗ ಕೇಳಿದೆ ಮೊನ್ನೆ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ, ಅವ್ರು ಯಾರೋ ಬೋಂಡ ಅಂಗಡಿ ಇಡಕ್ಕೆ 25,000 ಲೋನ್ ತಗೊಂಡಿದ್ದಾರೆ. ಅದಕ್ಕೆ ಬ್ಯಾಂಕ್ ಅವ್ರು ಹೇಳಿದಂತೆ ನೀವು ಇನ್ಕಮ್ ಟ್ಯಾಕ್ಸ್ ಸರ್ಟಿಫಿಕೇಟ್ ತಂದ್ರಿ ಅಂತ. ಅವರು ಇನ್ಕಮ್ ಟ್ಯಾಕ್ಸ್ ನಾನು ಕಟ್ಟಲ್ಲ ಅಂತ ಸರ್ಟಿಫಿಕೇಟ್ ತಂದಿದ್ದಾರೆ. ಅದನ್ನು ಅದ್ರ ಮೇಲೆ ಅವ್ರದ್ದು ಆಟೋ ರಿಕ್ಷಾದವನು ಲೋನ್ ತಗೊಂಡು ಆಟೋ ರಿಕ್ಷಾ ತಗೊಂಡಿದ್ದಾನೆ. ಅದಕ್ಕೆ ಬ್ಯಾಂಕ್ ಅವ್ರು ಕೇಳಿದಂತ ಇನ್ಕಮ್ ಟ್ಯಾಕ್ಸ್ ಒಂದು ನೋ ಟ್ಯಾಕ್ಸ್ ಕಟ್ಟಲ್ಲ ಅಂತ ತನ್ನೋ. ಅದಕ್ಕೂ ಅವನಿಗೂ ಕ್ಯಾನ್ಸಲ್, ಆಟೋ ರಿಕ್ಷಾದವ್ರಿಗೂ ಕ್ಯಾನ್ಸಲ್, ಹೂ ಮಾರೋರು ಕ್ಯಾನ್ಸಲ್, ತರಕಾರಿ ಮಾರೋರು ಕ್ಯಾನ್ಸಲ್. ಈ ಸಿದ್ದರಾಮಯ್ಯನವರು ನಾನು ಬಡವರ ಪರ ಇರೋದ್ರಿಂದ ಬಿಜೆಪಿ ಅವರು ನನ್ನ ಮೇಲೆ ಮೂಢ ಕೇಸ್ ಹಾಕಿದ್ದಾರೆ. ನೀನ್ ಯಾವ ಸೀಮೆ ಬಡವರ ಪರನಪ್ಪ? ನೀನು ಏನ್ ಬಿಟ್ಟಿದೀಯಾ? ಹಾಲು ಬಿಟ್ಟಿದೀಯಾ? ಹಾಲು ಮೇಲೆ ₹3 ಟ್ಯಾಕ್ಸ್. ಆಲ್ಕೋಹಾಲು ಸಾಯಂಕಾಲದೊತ್ತೇನೋ ಅದ್ರ ಮೇಲೂ ಟ್ಯಾಕ್ಸ್.